ಕೋಗಿಲು ಬಡಾವಣೆಯಲ್ಲಿ ಎಷ್ಟು ಯಾವತ್ತದು 20 ಡಿಸೆಂಬರ್ 20 ಡಿಸೆಂಬರ್ 20ನೇ ತಾರೀಕು ಡಿಸೆಂಬರ್ 20 ಡಿಸೆಂಬರ್ 20ನೇ ತಾರೀಕು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡಿದ್ದಂತ ಸುಮಾರು 167 ಮನೆಗಳನ್ನು 67 ಶೆಡ್ಗಳನ್ನು ತೆರವುಗೊಳಿಸಿದ್ರು. 16 ನೋಟಿಸ್ ಕೊಟ್ಟು ಅದು ಅವ್ರಿಗೆಲ್ಲರಿಗೂ ನೋಟಿಸ್ ಕೊಟ್ಟಿದ್ರು. ನೋಟಿಸ್ ಕೊಟ್ಟ ಮೇಲೆ ತೆರವು ಮಾಡಿ ನೀವು ಸರ್ಕಾರಿ ಜಾಗ ಇದು ನೀವು ಖಾಲಿ ಮಾಡಲೇಬೇಕು ಅಂತೇಳಿ ಅವರ ಗಮನಕ್ಕೂ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಆದರೂ ಅವರು ಖಾಲಿ ಮಾಡಿರಲಿಲ್ಲ. ನಿನ್ನೆ ನಾನು ವಸತಿ ಸಚಿವರಾದಂಥ ಸಿ ಜಮೀರ್ ಅಹಮದ್ ಖಾನ್ ಅವರನ್ನ ಮತ್ತೆ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿಗಳಾದಂಥ ನಸೀರ್ ಅಹಮದ್ ಅವರನ್ನು ಕಳಿಸಿಕೊಟ್ಟಿದ್ದೆ ಜಾಗಕ್ಕೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ, ಅಧಿಕಾರಿಗಳ ಜೊತೆಯಲ್ಲಿ ಭೇಟಿ ಕೊಟ್ಟಿದ್ದಾರೆ. ಅದು ಜಾಗ ಕಷಾಯ ವಿಲೇವಾರಿ ಮಾಡಲಿಕ್ಕೆ ಸುಮಾರು 5 ಎಕರೆ ಜಮೀನನ್ನು 15 ಎಕರೆ 15 ಎಕರೆ ಇಲ್ಲ 15 ಎಕರೆಗಳನ್ನು ಡಿಸಿ ಜಿಲ್ಲಾಧಿಕಾರಿಗಳು ನಗರ ಪಾಲಿಕೆಗೆ ಸ್ಥಳ ಹಸ್ತಾಂತರ ಮಾಡಿದ್ದಾರೆ. ಬಂಡೆ ಕ್ವಾರಿ ಇದೆ, ಬಂಡೆ ಮತ್ತು ಕ್ವಾರಿಂಗ್ ಎಲ್ಲ ಇದೆ ಅಲ್ಲಿ. ಅವರು ಕಸ ಕೂಡ ಅಲ್ಲಿ ಹಾಕ್ತಾ ಇದ್ದಾರೆ. ಕಾರ್ಪೊರೇಷನ್ ಅವರು ಮತ್ತೆ ಅವರೇ ಸ್ವಾಧೀನದಲ್ಲಿದ್ದಾರೆ. ಹಸ್ತಾಂತರ ಆದ್ರಿಂದ ಇವತ್ತಿನವರೆಗೆ ಸ್ವಾಧೀನದಲ್ಲಿದ್ದಾರೆ. ನಾವು ಸುಮಾರು 20-21ರಿಂದ ಈ ರೀತಿಯಾಗಿ ಅಕ್ರಮವಾಗಿ ಶೆಡ್ಗಳನ್ನು ಕಟ್ಟಿಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದವರು. ಅದಕ್ಕೆ ಆ ಸಂಬಂಧ ಆ ಭಾಗದಲ್ಲಿದ್ದಂಥ ರೆವಿನ್ಯೂ ಆಫೀಸರ್ಗಳು ಅಥವಾ ಕಾರ್ಪೊರೇಷನ್ ಅಧಿಕಾರಿಗಳು ಅವ್ರ ಮೇಲೆಲ್ಲ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಯಾಕಂದ್ರೆ ಇನ್ಮುಂದೆ ಇಂಥ ಈ ತಹಸೀಲ್ದಾರ್ ಗೊತ್ತಿಲ್ಲದೇನೆ, ಶಿರಸ್ತೆದಾರರಿಗೆ ಗೊತ್ತಿಲ್ಲದೇನೆ, ವಿಲೇಜ್ ಅಕೌಂಟೆಂಟ್ ಗೊತ್ತಿಲ್ಲದೇನೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿಗಲ್ ಎನ್ಕ್ರೋಚ್ಮೆಂಟ್
ಈ ತರ ಇಲ್ಲೀಗಲ್ ಆಗಿ ಮುಂದೇನೂ ಕೂಡ ತಡಿಬೇಕು ಅನ್ನೋದು ನಮ್ಮ ಉದ್ದೇಶ. ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಇಲ್ಲೀಗಲ್ ಆಗಿ ಮನೆ ಕಟ್ಟತಕ್ಕಂಥದ್ದು, ಅಲ್ಲಿ ವಾಸ ಮಾಡ್ತಕ್ಕಂಥದ್ದು, ಅದನ್ನು ಅವಕಾಶ ಮಾಡಿಕೊಡಕೂಡದು ಅಂತಕ್ಕಂಥ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಅನ್ನು ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಒಂದು ವೇಳೆ ಮನೆ ಕಟ್ಟಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳೇ ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದೇನೆ. ಈ ಅಕ್ರಮವಾಗಿ ಶೆಡ್ಗಳನ್ನು ಯಾರ್ಯಾರು ವ್ಯಕ್ತಿಗಳು ಅಲ್ಲಿ ಅಕ್ರಮವಾಗಿ ಮಾಡ್ಕೊಂಡಿದ್ರು, ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು, ವಾಸವಾಗಿದ್ರು, ಜಿಲ್ಲಾಧಿಕಾರಿಗೆ ಮತ್ತು ಸಂಬಂಧಪಟ್ಟಂತ ಆ ಕಾರ್ಪೊರೇಷನ್ ಕಮಿಷನರು ಅವ್ರಿಗೆ ಹೇಳಿದ್ದೀನಿ, ನಾಳೆ ನಾಳಿದ್ದು ಅದನ್ನೆಲ್ಲ ವೆರಿಫೈ ಮಾಡಿ ಜಿನೈನ್ ವ್ಯಕ್ತಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಈ ಜಿಲ್ಲಾಧಿಕಾರಿ ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳು ಲಿಸ್ಟ್ ಕೊಡ್ತಾರೆ. ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅವರೆಲ್ಲ ಲಿಸ್ಟ್ ಎಲ್ಲ ಕೊಡ್ತಾರೆ. ಆ ಲಿಸ್ಟಿನ ಆಧಾರದ ಮೇಲೆ ಅವ್ರಿಗೆಲ್ಲರಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೇವೆ. ಈ ವಿಚಾರದ ಬಗ್ಗೆ ನನ್ನ ಜೊತೆಯಲ್ಲಿ ಡೆಲ್ಲಿನಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಚರ್ಚೆ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಜೊತೆಲೂ ಕೂಡ ಚರ್ಚೆ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡ್ತೀವಿ ಅಂತ. ಏಯ್ ಯಾರ್ರೀ ಅವರು? ಆಫ್ ಮಾಡಪ್ಪ ಕ್ಯಾಮ್ರಾಮನ್. ವೇಣುಗೋಪಾಲ್ ಅದು ಹೇಳ್ತೀನಿ, ಅದು ಆ ಶಬ್ದ ಬಂದಿತ್ತಲ್ಲ, ನಿಮಗೆ ಕೇಳಿಸುತ್ತಾ? ವೇಣುಗೋಪಾಲ್ ಅವರು ನನ್ನ ಜೊತೆಲಿ ಚರ್ಚೆ ಮಾಡಿದ್ದಾರೆ. ನಾನು ಡೆಲ್ಲಿಗೆ ಹೋಗಿದ್ನಲ್ಲ ಮೊನ್ನೆ, ಆಗ ಇವ್ರ ಜೊತೆಲೂ ಕೂಡ ಮಾತಾಡಿದ್ದೀನಿ ಅಂತ ಹೇಳಿದ್ರು. ನಾನು ಡಿ.ಕೆ. ಶಿವಕುಮಾರ್ ಜೊತೆಲೂ ಕೂಡ ಮಾತಾಡಿದ್ದೀನಿ. ನಾನು ಹೇಳಿದೆ ಅವ್ರಿಗೆ ಅದೇ ಜಾಗದಲ್ಲಿ ಮತ್ತೆ ಅವ್ರನ್ನ ಇದು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ಸರ್ಕಾರಿ ಜಾಗ, ಅಕ್ರಮವಾಗಿ ಅವರು ಕಟ್ಕೊಂಡಿದ್ದಂಥದ್ದು, ಶೆಡ್ಗಳು ಹಾಕೊಂಡಿದ್ದಂಥದ್ದು. ಬೇರೆ ಕಡೆ ಅವರಿಗೆ ಆಲ್ಟರ್ನೇಟಿವ್ ಆಗಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಅವರಿಗೆ ಜಿಬಿಎ ಕಮಿಷನರು ಮತ್ತೆ ತುಷಾರ್ ಸೆಕ್ರೆಟರಿ
ಅಡಿಷನಲ್ ಚೀಫ್ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಅವ್ರಿಗೂ ಸಲಹೆ ಕೊಟ್ಟಿದೆ. ಅವ್ರಿಗೆ ಊಟ ವಸತಿ ಎಲ್ಲ ಏರ್ಪಾಡು ಮಾಡಿ ಅಂತ ತಾತ್ಕಾಲಿಕವಾಗಿ ಊಟ ವಸತಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದೆ. ಅವ್ರು ಯಾರು ಇಲ್ಲಿವರೆಗೆ ಹೋಗಿಲ್ಲ. ಅವರು ಮೂರು ಕಡೆ ವ್ಯವಸ್ಥೆ ಮಾಡಿದ್ವಿ, ಬಟ್ ಅವರು ಹೋಗ್ತಾ ಇಲ್ಲ. 3 ಕಡೆ ವ್ಯವಸ್ಥೆ ಮಾಡಿತ್ತು, ಆದರೂ ಕೂಡ ಅವ್ರು ಹೋಗಿಲ್ಲ. ನಾನು ಡಿ.ಕೆ. ಶಿವಕುಮಾರ್, ವಸತಿ ಸಚಿವರು, ಆಮೇಲೆ ಕೃಷ್ಣ ಬೈರೇಗೌಡ, ಆ ಕ್ಷೇತ್ರದ ಶಾಸಕರು, ಮಂತ್ರಿಗಳು, ಅವ್ರ ಜೊತೆಲೂ ಕೂಡ ಮಾತಾಡಿದ್ದೀನಿ. ಜಮೀರ್ ಅಹಮದ್ ಖಾನ್ ಅವ್ರಿಗೆ ತಾತ್ಕಾಲಿಕ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದಾಗ ಅಲ್ಲೇ ಎಂಥದ್ದು ಊರದು ಬೈಯಪ್ಪನಹಳ್ಳಿ ಸರ್ವೆ ನಂಬರ್ 23ರಲ್ಲಿ ಪ್ಯಾಟರ್ನ್ಪುರದಲ್ಲಿ ಸುಮಾರು 1187 ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಟೋಟಲ್ ಮನೆಗಳು ಇರೋದು ಟೋಟಲ್ ಇಲ್ಲ. ಅವ್ರು ಲಿಸ್ಟ್ ಕೊಡ್ತಾರಲ್ಲ, ಅವ್ರಿಗೆ ಯಾರು ಲಿಸ್ಟ್ ಕೊಡ್ತಾರೆ ಕಾರ್ಪೊರೇಷನ್ ಅವರು ಮತ್ತೆ ವೆರಿಫೈ ಮಾಡಿ ಜಿನೈನ್ ಪರ್ಸನ್ಸ್ ಯಾರ್ಯಾರು ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಮನೆಗಳನ್ನ ಕೊಡ್ತಕ್ಕಂಥದಕ್ಕೆ ಲಿಸ್ಟ್ ಕೊಡ್ತಾರೆ. ಅವರು ವೆರಿಫೈ ಮಾಡಿ ಲಿಸ್ಟ್ ಕೊಟ್ಟಾದ್ಮೇಲೆ ಆ ಲಿಸ್ಟ್ ಕೊಟ್ಟ ಆದ್ಮೇಲೆ ಯಾರು ಅರ್ಹ ವ್ಯಕ್ತಿಗಳಿದ್ದಾರೆ ಅವರಿಗೆ ಈ ಬೈಯಪ್ಪನಹಳ್ಳಿ ಮಲ್ಟಿ ಸ್ಟೋರಿಡ್ ಬಿಲ್ಡ್ ಹೌಸಿಂಗ್ ಪ್ರಾಜೆಕ್ಟು ಈ ಬೈಯಪ್ಪನಹಳ್ಳಿ ಎಷ್ಟು ದೂರ ಇದೆ ಅಂತಂದ್ರೆ ಕೋಗಿಲುವಿಂದ 7 ಕಿಲೋಮೀಟರ್ 7 ಕಿಲೋಮೀಟರ್ಸ್ ಅದೇ ಕ್ಷೇತ್ರ ಸರ್. ಹತ್ರ ಇರೋದು ಹತ್ರ 7 ಕಿಲೋಮೀಟರ್ ಇದೆ. ಒಂದು ಮನೆಗೆ ಸುಮಾರು 11 ಲಕ್ಷದ 20 ಲಕ್ಷ 11.20 ಲ್ಯಾಕ್ಸ್ 11.20 ಲಕ್ಷದ ಮನೆಗಳನ್ನು ಅವರಿಗೆ ಅಲಾಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದರಲ್ಲಿ ಜನರಲ್ಲು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಬೇರೆ ಬೇರೆ ಸಬ್ಸಿಡಿಗಳಿದ್ದಾವೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ. ಆಮೇಲೆ 11,20,000 ರೂಪಾಯಿನಲ್ಲಿ ಸುಮಾರು ಬಿಬಿಎಂಪಿಯಿಂದ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿದ್ದೀನಿ. ಒಬ್ಬರಿಗೆ ಒಂದು ಮನೆಗೆ ಒಬ್ಬರಿಗೆ
5 ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿದ್ದೀನಿ. ಜನರಲ್ಗೆ ಎಲ್ಲ ಸಬ್ಸಿಡಿ ಸೇರಿ 8,70,000 ರೂಪಾಯಿ ಬರ್ತದೆ. SC STಗಳಾದ್ರೆ 9.5 ಲಕ್ಷ ಬರ್ತದೆ. 2 ಲಕ್ಷ ಇವ್ರು ಕಟ್ಟಬೇಕು, 1 ಲಕ್ಷ ಸರ್. ಇದು ಉಳಿದಂತ ಅಮೌಂಟ್ ಇದೆಯಲ್ಲ, ಜನರಲ್ಗೆ 8,70,000, 5 ಲಕ್ಷ ಸೇರಿ ಕಾರ್ಪೊರೇಷನ್ ಅವರು 5 ಲಕ್ಷ ಕೊಡ್ತಾರಲ್ಲ, ಅದು ಸೇರಿ 3,70,000 ಸಬ್ಸಿಡಿ, 5 ಲಕ್ಷ ಕಾರ್ಪೊರೇಷನ್ ಕೊಡ್ತಕ್ಕಂಥದ್ದು, ಒಟ್ಟು 8,70,000. SC STಗಳಿಗೆ 4.5 ಲಕ್ಷ ಸಬ್ಸಿಡಿ ಪ್ಲಸ್ 5,000. 5 ಲಕ್ಷ. ಸಾರಿ, 5 ಲಕ್ಷ. SC STಗಳಿಗೆ 4.5 ಲಕ್ಷ ಸಬ್ಸಿಡಿ ಪ್ಲಸ್ 5,000 ಕಾರ್ಪೊರೇಷನ್ ಇಂದ ಕೊಡ್ತಕ್ಕಂಥದ್ದು, 5 ಲಕ್ಷ. ಸೊ ಅವರು 9.5 ಲಕ್ಷ. ಉಳಿದ ಜನರಲ್ಗೆ 2.5 ಲಕ್ಷ ಇದೆಯಲ್ಲ, ಅದನ್ನ ಲೋನ್ ಸಾಲದ ರೂಪದಲ್ಲಿ ಬೆನಿಫಿಷಿಯರಿಗೆ ಕೊಡ್ತಕ್ಕಂಥದ್ದು. ಅದನ್ನ ಜಮೀರ್ ಅಹಮದ್ ಖಾನ್ ಅವರು ಅವರಿಗೆ ಬೆನಿಫಿಷಿಯರಿಗೆ ಸಾಲ ಕೊಡಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇದು ಜನರಲ್ಗೆ 2.5 ಲಕ್ಷ ಸಾಲ. SC STಗೆ 1,70,000. ನಾಳಿದ್ದು 2 ದಿನ ವೆರಿಫೈ ಮಾಡ್ತಾರೆ. 1ನೇ ತಾರೀಕು, ಜನವರಿ 1ನೇ ತಾರೀಕು ಹೊಸ ವರ್ಷ ಪ್ರಾರಂಭದ ದಿನ ಇವರನ್ನ ವಾಸಕ್ಕೆ ಮನೆಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರು ಒಪ್ಕೊಂಡಿದ್ದಾರೆ. ಲಿಸ್ಟ್ ಅವ್ರಿಗೆ ಕೊಡ್ತಾರೆ. ಅವರು ಕೊಟ್ಟಂತ ಲಿಸ್ಟು ಪ್ರಕಾರ ಬೆನಿಫಿಷರೀಸ್ ಲಿಸ್ಟ್ ಅದ್ರ ಪ್ರಕಾರ ಮಾಡ್ತಾರೆ. ಸೊ ಐ ಮೇಡ್ ಮೈಸೆಲ್ಫ್ ವೆರಿ ಕ್ಲಿಯರ್ ಅಲ್ಲ? ನಿಮ್ಗೇನು ಎನಿ ಡೌಟ್? ಸ್ಕೀಮ್ ಇದೆ, ಒಂಟಿ ಮನೆ ಸ್ಕೀಮ್ ಇದೆಯಪ್ಪ. ಒಂಟಿ ಮನೆ ಸ್ಕೀಮ್ ಇದೆ. ಆ ಸ್ಕೀಮ್ನಲ್ಲಿ ಅವ್ರಿಗೆ ಕೊಡ್ತಾ ಇದೀವಿ 5 ಮನೆ, ಒಂದು 5 ಲಕ್ಷ ರೂಪಾಯಿ. ಅದು ವೆರಿಫೈ ಮಾಡ್ತಾರೆ ಅವರು. ನಾನು ಮಾಡ್ಲಾ? ಅವ್ರ ಮಾನದಂಡ ಅವರೇ ಮಾಡ್ತಾರೆ. ಮನೆ ಕಟ್ಟಿದ್ದೇ ಅಕ್ರಮ. ಆದ್ರೂ ಅಕ್ರಮವಾಗಿ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರಲ್ಲ, ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ನಾವು ಇವರಿಗೆ